ಎಲ್ಲಿದ್ದು ಬಂದಿನ ಏನೋ ಹಸ್ತಿರ್ಬೇಕು, ಅದಕ್ಕೆ ಅಂದ್ರೆ ನಮ್ಮ ಮನೆಗೆ ಅಂದ ಊಟಕ್ಕೆ ಬರ್ರಿ ಅಂದ. ನಾವು ಅಂದಿವಿ ಗವ ಹೆಂಗೆ ಅಂದ, ಹೋಗೋ ನಡ್ರಿ ಅಪ್ಪರು ಹಸಿವಾಗ್ಯದ, ಹೋಗೋ ನಡ್ರಿ ತಿಳ್ಕೊಂಡು ಇಬ್ಬರು ಕೂಡಿ ಬಾದಿವಿ. ಹೋದ ಕೂಡಲೇನ ಅವ ಏನು ಮಾಡ್ದ, ಮನೆಗೆ ಹೆಣ್ತಿಗಳದೇ ತಾತನವ್ರು ಬಂದಾರ ಜಲ್ದಿ ಅಡುಗೆ ಮಾಡಿ ನೀನು ಏನ್ರಿ ಅವ್ರು ಪೂಜೆಗೆ ಅಂದ್ರೆ ಪತ್ರಿ ತರ್ತೀನಿ ತಿಳ್ಕೊಂಡೊಂದು ಪತ್ರಿ ತರ್ಲಕ್ಕೆ ಅವ ಹೋದ. ಸಾಯಂಕಾಲ 5 ಗಂಟೆ ಸಮಯ, ಪತ್ರಿ ತರಕ್ಕೆ ಅವ ಹೋದ. ಈ ಕಡೆ ನಾವು ಇಬ್ಬರು ಅಂದ ಹೊರಗೆ ಕುಂತಿದ್ವಿ, ಒಳಗೆಂದ ಹೆಣ್ಮಗಳು ಅಡುಗೆ ಮಾಡಕತ್ತಿದ್ಲು. ಸಾಲಿ ಬಿಟ್ಟಿತ್ತು, ಸಾಲಿ ಹುಡುಗರು ಬಂದು ಮನೆಗೆ, ಅವ್ರ ಮಕ್ಕಳು ಬಂದು ಕೂಡ ಮೊದಲನೇದು ಹುಡುಗ ಓಡಿ ಬಂದು ಮಮ್ಮಿ ಇವತ್ತು 500 ಹೊಟ್ಟಿ ಬೇಕು ನನಗೆ ಆತು ಏನ್ರಿ, 500 ಹೊಟ್ಟಿ ಬೇಕು ಒತ್ತು. ಅಂದಿದೇನು ಮಲ್ಲು ಹೊಟ್ಟೆ ಕೇಳಕತ್ತಿದ್ದೆ 500ದು ಅಂದಿವಿ. ಅದ್ರ ಬೆನ್ನಿಗೆ ಒಂದು ಸಣ್ಣದ ಬಂತು, ಮಮ್ಮಿ ಅವ್ನಿಗೆ ಹೊಟ್ಟೆ ಕೊಟ್ರೆ ನನಗೆ ತಲೆ ಕೈಯ ಕಾಲು ನನಗೆ ಬೇಕು ಹತ್ಕೊಂಡು. ಅದು ಗುರು ಹತ್ತುಕೊಂಡಂದ ಕೇಳಿದ್ರೆ, ನಾನು ನಿನ್ನೆ ದಿವಸ ಅಂದ್ರೆ ನಿಮಗೆ ಗುರುಗಳ ಬಗ್ಗೆ ಅಂತ ಭಾಳ ಥರದಂತ ಹೇಳಿದೆ ನಾನು. ಆದ್ರೆ ಗುರುಗಳಾಗಿರ್ತಕ್ಕಂಥವ್ರು ಎಂಥವ್ರು ಹತ್ತುಕೊಂಡಂದ ಕೇಳಿದ್ರೆ, ಗುರುಲಿಂಗ ದೇವರು ಹತ್ತುಕೊಂಡತಕ್ಕಂಥವ್ರು ಆವತ್ತಿನ ದಿನಮಾನದ ಒಳಗೆ ಆ ನಾಡಿನೊಳಗೆ ಅವರಂಥ ಜ್ಞಾನಿ ಗುರುಗಳೇ ಯಾರೂ ಇದ್ದಿದ್ದಿಲ್ಲತ್ತೆ. ಒಂದು ಕಡೆಗೆ ಮಹಾಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಗುರುಗಳು, ಇನ್ನೊಂದು ಕಡೆಗೆ ಅಂದ ಮಹಾನ್ ತಪಸ್ವಿಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಆಶ್ರಯದೊಳಗೆ ಮಹಾದೇವಮ್ಮ ಬೆಳಿಲಿಕ್ಕತ್ತಾಳೆ. ಒಂದು ಕಡೆಗೆ ಗುರುವಿನ ಸೇವೆ ಮಾಡಕತ್ತಾಳ, ಇನ್ನೊಂದು ಕಡೆಗೆ ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕತ್ತಾಳೆ. ಮಹಾದೇವಮ್ಮ ಗುರುಗಳು ಹೇಳ್ತಕ್ಕಂಥ ಜ್ಞಾನದ ಒಳಗೆ ಒಂದನ್ನು ತಿಳ್ಕೊಂಡು ಬಿಟ್ಟಾಳೆ. ಅಷ್ಟಾಭರಣವೇ ಅಂಗ, ಷಡಸ್ಥಲವೇ ಪ್ರಾಣ, ಪಂಚಾಚಾರ್ಯವೇ ದೇಹ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವಳು ಮಹಾದೇವಮ್ಮ. ಅದನ್ನೆಲ್ಲವನ್ನು ಕೂಡ ಗುರುವಿನಿಂದ ಪಡಿಲಿಕ್ಕತ್ತಾಳೆ. ಅವಳ ತಲೆಯೊಳಗಿಂದ ಬೇರೆ ಯಾವುದು ಕೂಡ ಇಲ್ಲ. ತಾನೊಬ್ಬ ಹೆಣ್ಣು ಮಗಳಾಗಿ ನಾನು ಹಿಂಗೆಲ್ಲ ಅಲಂಕಾರ ಮಾಡ್ಕೋಬೇಕು, ಅಂದ ಚಂದ ಮಾಡ್ಕೋಬೇಕು, ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಡಬೇಕು, ಅಷ್ಟೇ ಅಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಬಂಗಾರದ ಆಭರಣಗಳನ್ನು ಧರಿಸ್ಕೋಬೇಕು ಅನ್ನುವಂಥ ಬಯಕೆ ಮಹಾದೇವಮ್ಮಳಲ್ಲಿಂದ ಇಲ್ಲ. ಅವಳ ತಲೆಯೊಳಗೆ ಏನದ ಹತ್ತುಕೊಂಡಂದ ಕೇಳಿದ್ರೆ, ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅಂದಿನ ದಿನಮಾನದ ಒಳಗಿಂದ ಕಲ್ಯಾಣ ಪಟ್ಟಣದ ಒಳಗೆ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಆ ಎಲ್ಲ ವಿಚಾರಗಳನ್ನು ಗುರುಲಿಂಗ ದೇವರು ಮಹಾದೇವಮ್ಮಗೆಂದಾಗೆ ಹೇಳಲಿಕ್ಕತ್ತಾರೆ. ತಾಯಿ, ಉತ್ತರ ಕರ್ನಾಟಕದೊಳಗೆ ಕರ್ನಾಟಕದ ತುದಿಯಾಗಿರ್ತಕ್ಕಂಥ ಬೀದರ್ ಜಿಲ್ಲೆ, ಅದು ಕರ್ನಾಟಕಕ್ಕೇ ಕಳಸವಾಗಿರ್ತಕ್ಕಂಥದ್ದು ಬೀದರ್ ಜಿಲ್ಲೆ. ಇಡೀ ನಮ್ಮ ಕರ್ನಾಟಕಕ್ಕಿಂತ ಮುಕುಟ ಯಾವುದು ಹೊತ್ತುಕೊಂಡಂತ ಕೇಳಿದ್ರೆ ಕರ್ನಾಟಕದೊಳಗೆ ಬೀದರ್ ಜಿಲ್ಲೆ. ಅಂಥ ಯಾವ ಬೀದರ್ ಜಿಲ್ಲೆ ಒಳಗೆ ಬಸವಣ್ಣ ಅವಾಗದು ಬರೀ ಕಲ್ಯಾಣ ಆಗಿತ್ತು. ಬಸವ ಕಲ್ಯಾಣ ಯಾವಾಗಾಯಿತು ಹೊತ್ತುಕೊಂಡಂತ ಕೇಳಿದ್ರೆ, ಬಸವಣ್ಣನವರು ಅಲ್ಲಿ ಬಂದು ರಾಜ್ಯದ ಪ್ರಧಾನಮಂತ್ರಿಯಾಗಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಆ ಶರಣ ಬಸವಣ್ಣನವರ ಹೆಸರುಗಳನ್ನು ಕೇಳ್ತಾ ಎಲ್ಲ ಜನ ಕಲ್ಯಾಣ ಪಟ್ಟಣಕ್ಕೆ ಬರ್ಲಕ್ಕತ್ರಲ್ಲ, ಅವಾಗ ಅದು ಯಾವ ಕಲ್ಯಾಣ ಹತ್ತುಕೊಂಡಂತ ಕೇಳಿದ್ರೆ ಅದು ಬಸವ ಕಲ್ಯಾಣ ಹತ್ತುಕೊಂಡಂದು ಅವಾಗಾಯ್ತು. ಮೊದಲದಕ್ಕೆ ಊರ ಹೆಸರಿಗೆ ಬರೀ ಕಲ್ಯಾಣ. ಯಾವಾಗ ಕಲ್ಯಾಣದ ನುಡಿ, ಕಲ್ಯಾಣದೊಳಗೆ ನಡೆದಿರ್ತಕ್ಕಂಥ ಈ ಧರ್ಮ ಕ್ರಾಂತಿ ಎಲ್ಲಿಗೆ ಬಂದು ಮುಟ್ಟಿತ್ತು ಹೊತ್ತುಕೊಂಡಂತ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಗೆ ಬಂದು ಮುಟ್ಟಿತ್ತು. ಗುರುಲಿಂಗ ದೇವರು ಮಹಾದೇವಮ್ಮಳಿಗೆಂದ ಹೇಳ್ತಾರೆ. ಮಹಾದೇವಿ ಕಲ್ಯಾಣ ಅಂತಕ್ಕಂಥದ್ದು ಅದು ಒಂದು ತಾಲೂಕದೆ ಏನ್ರಿ, ಒಂದು ಪಟ್ಟಣದೆ. ಆ ಪಟ್ಟಣವನ್ನು ಯಾರು ಆಳ್ತಾರೆ ಹತ್ತುಕೊಂಡಂತ ಕೇಳಿದ್ರೆ ಬಿಜ್ಜಳ ರಾಜ ಅನ್ನತಕ್ಕಂಥವ ಯಾವ ಕಲ್ಯಾಣ ಪಟ್ಟಣವನ್ನು ಆಳ್ತಾನೆ. ಆದ್ರೆ ಆ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣವರು ಅನುಭವ ಮಂಟಪ ಅನ್ನತಕ್ಕಂಥ ಸ್ಥಾಪನೆ ಮಾಡಿ ವಚನ ಸಾಹಿತ್ಯಗಳನ್ನು ಬರೆದು ಎಲ್ಲ ಜಗತ್ತಿನ ಜೀವಿಗಳಿಗಿಂದ ಧರ್ಮದ ಉಪದೇಶವನ್ನು ಮಾಡಲಿಕ್ಕೆ ಅನ್ನುವಂಥದ್ದನ್ನು ಯಾವಾಗಿಂದ ಗುರುಲಿಂಗ ದೇವರು ಮಹಾದೇವಿ ಅಕ್ಕಗೆಂದ ಹೇಳ್ತಾರೆ. ಅಂದಿನ ದಿನಮಾನದ ಒಳಗಿಂದ ಯಾವುದೋ ಮುಖಾಂತರವಾಗಿ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನವನ್ನು, ಪ್ರಭುದೇವರು ಬರೆದಿರ್ತಕ್ಕಂಥ ವಚನವನ್ನು, ಚನ್ನಬಸವಣ್ಣವರು ಬರೆದಿರ್ತಕ್ಕಂಥ ವಚನಗಳನ್ನು, ಎಲ್ಲ ಶರಣರಿಂದ ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಅನ್ನತಕ್ಕಂಥದ್ದು ಯಾವಾಗಿಂದ ಶಿವಮೊಗ್ಗ ಜಿಲ್ಲೆಗಿಂದ ಬಂದಾಗ ಆ ವಚನ ಸಾಹಿತ್ಯಗಳನ್ನು ಎದುರಿಗಿಟ್ಟುಕೊಂಡು ಗುರುಲಿಂಗ ದೇವರು ಯಾರಿಗೆಂದ ಹೇಳ್ತಾರೆ ಹತ್ತುಕೊಂಡು ಕೇಳಿದ್ರೆ ಮಹಾದೇವಿ ಅಕ್ಕಗೆಂದ ಹೇಳ್ತಾರೆ. ತಾಯಿ, ವಚನ ಅಂದರೆ ಹಿಂಗೆ. ವಚನ ಹತ್ತುಕೊಂಡಂದ್ರೆ ಏನು? ಪ್ರಮಾಣಪೂರ್ವಕವಾಗಿ ಅಂತ ಹೇಳ್ತಕ್ಕಂಥದ್ದು ವಚನ ಹತ್ತುಕೊಂಡಂದು ಯಾಕೆ ಹೆಸರಿಟ್ಟರೆ ಹತ್ತುಕೊಂಡಂದ್ರೆ ಸತ್ಯವನ್ನೇ ಹೇಳೋದು.
ವಚನ ಹತ್ತಿಕೊಂಡಂದ್ರೆ ಏನೋ ಒಂದು ಪದ ಬರೆದಂಗೆ ಬರೆಯೋದಲ್ಲ ಅದು. ಅದಕ್ಕೆ ವಚನ ಹತ್ತಿಕೊಂಡಂದು ಯಾಕೆ ಹೆಸರಿಟ್ಟರು ಹತ್ತಿಕೊಂಡಂದ ಕೇಳಿದ್ರೆ ಪ್ರಮಾಣಪೂರ್ವಕವಾಗಿ ಬರೆಯೋದು. ಜಗತ್ತಿನೊಳಗೆ ನಡೆದಿರ್ತಕ್ಕಂಥ ಇತಿಹಾಸವನ್ನು ಸತ್ಯ ಸತ್ಯ ಅನ್ನುವಂಥ ರೀತಿ ಒಳಗೆ ಏನು ಬರೀತಿದ್ರಲ್ಲ ಅದಕ್ಕೆ ವಚನ ಹತ್ತಿಕೊಂಡದ ಕರಿತಿದ್ರು. ಅದಕ್ಕೆ ವಚನ ಹತ್ತಿಕೊಂಡದ ಕರಿತಿದ್ರು. ಆ ಎಲ್ಲ ವಚನಗಳನ್ನು ಓದ್ತಿದ್ರು ಗುರುಲಿಂಗದೇವರು. ಅದನ್ನೆಲ್ಲ ಓದಿ ಮಹಾದೇವಿ ಅಕ್ಕಗೆಂದ ಹೇಳಿದಾಗ ಅವಳ ತಲೆ ಒಳಗೆಂದ ಒಂದು ಏನು ಕುಂತಿತ್ತು ಹತ್ತಿಕೊಂಡಂದ್ರೆ, ನಾನು ಕೂಡ ಕಲ್ಯಾಣಕ್ಕೆಂದ ಹೋಗಬೇಕು, ನಾನು ಶರಣರನ್ನು ನೋಡಬೇಕು, ಆ ಶರಣರ ಒಡನಾಡದೊಳಗೆಂದ ಇರಬೇಕು, ಅವರು ಯಾವ ರೀತಿಯಾಗಿಂದ ವಚನ ಸಾಹಿತ್ಯಗಳನ್ನು ಬರೀತಾರೋ ನಾನು ಕೂಡ ವಚನಗಳನ್ನು ಬರೀಬೇಕು, ನಾನು ಕೂಡ ವಚನ ಸಾಹಿತ್ಯವನ್ನು ಬರೀಬೇಕು, ಅಲ್ಲಿ ಅನುಭವ ಮಂಟಪದೊಳಗಿರ್ತಕ್ಕಂಥ ಜ್ಞಾನವನ್ನು ನಾನು ಕೂಡ ಸಂಪಾದನೆ ಮಾಡಬೇಕು, ನಾನು ಎಲ್ಲ ಶರಣರ ರೀತಿ ಒಳಗೆ ನಾನು ಒಬ್ಬಳಿಂದ ಶರಣಿಯಾಗಬೇಕು. ಯಾಕೆ ಅವತ್ತಿನ ದಿನಮಾನದೊಳಗಿಂದ ಬರೇ ಏನ್ರಿ ಬಸವಣ್ಣ, ಅಲ್ಲಮ್ಮ ಪ್ರಭುದೇವ, ಚನ್ನ ಬಸವಣ್ಣ ಇವರು ಮಾತ್ರ ಅಂದ ಇದ್ದಿದ್ದಿಲ್ಲ. ಕಲ್ಯಾಣದೊಳಗಿಂದ ಶರಣಿಯರು ಕೂಡ ಇದ್ದರು. ಎಲ್ಲರ ಶರಣಿಯರು ಕೂಡ ಕಲ್ಯಾಣದೊಳಗೆ ಇರ್ತಕ್ಕಂಥ ಎಷ್ಟೋ ಜನ ಶರಣಿಯರು ಅಕ್ಕನಾಗಮ್ಮ, ನೀಲಾಂಬಿಕೆ, ಗಂಗಾಂಬಿಕೆ, ಕಾಳವೆ ಏನ್ರಿ ಸೂಳೆ ಸಂಕವೇ ಏನ್ರಿ ಒಬ್ಬ ಸೂಳಿತನ ಮಾಡ್ತಕ್ಕಂಥ ಹೆಣ್ಣು ಮಗಳು ಕೂಡ ಬಸವಣ್ಣನವರ ಪ್ರಭಾವಕ್ಕೆಂದ ಒಳಗಾಗಿ ಅವಳು ಕೂಡ ಒಂದು ದೊಡ್ಡ ಶರಣಿ ಆದ್ಲು. ಅವಳ ಹೆಸರೇ ಸೂಳೆ ಸಂಕವೇ. ನೋಡ್ರಿ, ವೇಶ್ಯತನ ಮಾಡ್ತಕ್ಕಂಥ ತನ್ನ ಶರೀರವನ್ನು ಪರಪುರುಷನಿಗೆಂದ ಮಾರ್ಕೊಂಡು ತಿರುಗತಕ್ಕಂಥ ಏನ್ರಿ ಅವತ್ತಿನ ದಿನಮಾನದೊಳಗಿಂದ ಕಲ್ಯಾಣದ ಒಳಗೆ ಬಸವಣ್ಣನವರಿಂದ ಹೇಳ್ತಕ್ಕಂಥ ಈ ಧರ್ಮ ಸಂದೇಶಗಳನ್ನು, ಬಸವಣ್ಣವರಿಂದ ನುಡಿತಕ್ಕಂಥ ವಚನ ಸಾಹಿತ್ಯಗಳನ್ನು, ಅಲ್ಲಿ ಇರ್ತಕ್ಕಂಥ ಶರಣರನ್ನು ಎಲ್ಲರನ್ನೂ ಕೂಡ ನೋಡಿ ಕಲ್ಯಾಣ ಪಟ್ಟಣದೊಳಗಿರ್ತಕ್ಕಂಥ ಯಾವ ವೇಶ್ಯೆಯರಿಗೆ ಅಧ್ಯಕ್ಷಳಾಗಿರ್ತಕ್ಕಂಥವಳು ಇವಳು ಯಾರು ಒತ್ತುಕೊಂಡದೆ ಕೇಳಿದ್ರೆ ಸೂಳೆ ಸಂಕವೇ. ಯಾವಾಗ ಈ ಶರಣರ ವಚನಗಳಿಗೆ ಮಾರು ಹೋಗಿ ಅವರಲ್ಲಿರ್ತಕ್ಕಂಥ ಧರ್ಮ ತತ್ವಗಳನ್ನು, ಅವರಲ್ಲಿರ್ತಕ್ಕಂಥ ಚಿಂತನೆಗಳನ್ನು, ಇದನ್ನು ಎಲ್ಲವನ್ನು ಕೂಡ ನೋಡಿ ಕಲ್ಯಾಣ ಪಟ್ಟಣದೊಳಗಿರ್ತಕ್ಕಂಥ ಎಷ್ಟೋ ಜನ ವೇಶ್ಯೆಯರನ್ನ ಯಾವಾಗ ಬಸವಣ್ಣನ ಹತ್ರದಿಂದ ಕರ್ಕೊಂಡು ಬಂದು, ಯಪ್ಪ ನಮಗೆಂದ ಈ ವೃತ್ತಿ ಅಂತಕ್ಕಂಥದ್ದು ಬೇಡ, ನಾವು ಶರಣೆಯರಾಗ್ತೀವಿ ತಿಳ್ಕೊಂಡಂದು ಅನುಭವ ಮಂಟಪದೊಳಗಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ಒಬ್ಬ ಸೂಳೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಸೂಳೆ ಸಂಕವ ಹತ್ತುಕೊಂಡೊಂದು ದೊಡ್ಡ ಶರಣಿ ಆದಳು. ಕಲ್ಯಾಣ ಪಟ್ಟಣದೊಳಗಿಂದ ಒಬ್ಬರೇ ಇಬ್ಬರೇ ಎತ್ತುಕೊಂಡಲ್ಲ, ಅಲ್ಲೆಲ್ಲ ಎಂತಿಂಥ ಶರಣರಿದ್ರು, ಎಂತಿಂಥ ಶರಣೆಯರಿದ್ರು ಏನ್ರಿ. ಕಲ್ಯಾಣ ಪಟ್ಟಣದೊಳಗಿಂದ ಮಾನ ಶರಣೆಯರಾಗಿದ್ದರು. ಈ ಎಲ್ಲ ಚರಿತ್ರೆಗಳನ್ನು, ಎಲ್ಲ ವಿಚಾರಗಳನ್ನು ಗುರುಲಿಂಗದೇವರು ಅಕ್ಕ ಮಾದೇವಿಗೆಂದ ಹೇಳಿದಾಗ ಆ ಮಾದೇವಿ ಎಟ್ಟರು ಮಟ್ಟಿಗೆಂದ ತಯಾರಕ್ಕಳ ತಗೊಂಡು ಕೇಳಿದ್ರೆ, ನಾನು ಒಬ್ಬಕ್ಕೆಂದ ಕಲ್ಯಾಣದೊಳಗಿಂದ ಶರಣೆ ಆಗಬೇಕು, ನಾನು ಬಸವಣ್ಣನನ್ನು ನೋಡಬೇಕು, ನಾನು ಪ್ರಭುದೇವರನ್ನು ಕಾಣಬೇಕು, ನಾನು ಅಲ್ಲಿರ್ತಕ್ಕಂಥ ಚನ್ನ ಬಸವಣ್ಣ, ಮೋಳಿಗೆ ಮಾರಯ್ಯ, ಹಡಪದಪ್ಪಣ್ಣ ಅಲ್ಲೆಲ್ಲ ಶರಣರ ಚರಿತ್ರೆಗಳನ್ನು ಯಾರು ಕೇಳಿ ಹೇಳಿಕೊಡ್ಲಕತ್ತಾರೆ ತಗೊಂಡು ಕೇಳಿದ್ರೆ ಗುರುಲಿಂಗ ದೇವರಿಂದ ಮಹಾದೇವಿಗೆಂದ ಹೇಳಿಕೊಡ್ಲಕತ್ತಾರೆ. ಮಹಾದೇವಿ ಕಲ್ಯಾಣಕ್ಕೆಂದ ಎಂತಿಂಥ ಶರಣರಂದ ಬರ್ಲಿಕ್ಕೆ. ಬಸವಣ್ಣನವರು ಒಂದು ಸಾರಿಯಿಂದ ಒಂದು ನಿಯಮ ಇಟ್ಟುಕೊಂಡಿದ್ರು. ಲಕ್ಷ ಕೊಟ್ಟು ಕೇಳ್ರಿ, ಬಸವಣ್ಣನವರು ಕಲ್ಯಾಣ ಪಟ್ಟಣದ ಒಳಗೆ ಒಂದು ನಿಯಮ ಅಂತಕ್ಕಂಥ ಇಟ್ಕೊಂಡಿದ್ರು. ಅದು ಯಾವ ನಿಯಮ ಹತ್ತುಕೊಂಡ ಕೇಳಿದ್ರೆ, ನಮಗೆ ಪ್ರತಿನಿತ್ಯನ ಕೂಡ ಒಬ್ಬ ಜಂಗಮರಿಗೆಂದ ಉಣಿಸೋದಾಗಂಗಿಲ್ಲ. ಕಲ್ಪನೆ ಇರಲಿ, ನಮಗೆ ಒಬ್ಬ ಜಂಗಮರಿಗೆಂದ ಪ್ರಸಾದ ಮಾಡಿಸೋದಾಗಂಗಿಲ್ಲ. ಬೇಡ ಯಾರೇ ಬೀಗರಿಂದ ಮನೆಗೆಂದ ಬಂದರು ಹೊತ್ತಿಕೊಂಡಂದ್ರೆ ಒಂದು ದಿವಸದಿಂದ ಚೆನ್ನಾಗಿ ನೋಡ್ಕೋತೀವಿ. ಯಾಕೆ ನೋಡ್ತೀವಿಲ್ಲ, ಒಂದನೇ ದಿವಸದಿಂದ ಎಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟು ಕಾಳಜಿ ಮಾಡ್ತೀವಿ, ರೀ ಭಾಳ ಪ್ರೀತಿ ಮಾಡ್ತೀವಿ. ಒಂದನೇ ದಿವಸದಿಂದ ಬೀಗರು ಬಂದ್ರೆ ಹತ್ತುಕೊಂಡ್ರೆ ಭಾಳ ಕಾಳಜಿ ಮಾಡ್ತೀವಿ. ಎರಡನೇ ದಿವಸಕ್ಕೆ ಏನು ಮಾಡ್ತೀವಿ ರೀ, ಒಂದನೇ ದಿವಸ ಚೆಂದಾಗಿ ಮಣಿಗಿಣಿ ಹಾಕ್ಯಂದು ಅವ್ರಿಗೆ ಊಟಕ್ಕೆ ಕುಂದ್ರಿಸೋದು. ಎರಡನೇ ದಿವಸ ಕುತ್ತಲ್ಲಿದೆ ಮಣಿ ಒತ್ತೋದು. ಮೂರನೇ ದಿವಸಕ್ಕೆ ಅಯ್ಯ ಅಲ್ಲಿ ಮಣಿ ಯಾರು ನೋಡಿ ತಗೋರಿ ಎತ್ತಿಕೊಂಡಂದು ಅವರಿಗೆ ಹೇಳೋದು. ಹೆಂಗ್ರಿ ನೀವಿಲ್ಲಿ ಹಿಂದೆ ಹಾಕಿರ್ತೀರಿ ನೀವು, ಅಲ್ಲ ಹಿಂದೆ ನಿಂತ್ಕೊಂಡೆ ಬೀಗರು ಬಂದ್ರೆ ತಗೊಂಡ್ರೆ ನಮಗೆ ಬೇಸರ ಹಾಕದ ಏನ್ರಿ, ಬೇಸರ ಆಗ್ಯದ. ಆದರೆ ಬಸವಣ್ಣನವರು ಒಂದು ನಿಯಮ ಇಟ್ಕೊಂಡ್ರು, ಯಾವುದನ್ನು
ನಿತ್ಯನೂ ಕೂಡ ಲಕ್ಷದ ಮೇಲೆ 96,000 ಜಂಗಮರಿಗೆ ನಿತ್ಯ ಪ್ರಸಾದ ಮಾಡಿಸ್ಬೇಕಂತ ಕೂಡ ನಮ್ಮಂಥ ನಿಯಮವನ್ನು ಇಟ್ಟುಕೊಂಡ್ರು ಬಸವಣ್ಣವರು. ಅದು ಯಾಕೆ ಬದರ್ತಾರೋ ಅವ್ರು ತಿಳಿದು ಬದರ್ತಾರೆ. 1,96,000 ಜಂಗಮರಿಗೆ ನಿತ್ಯ ಉಣಿಸ್ಬೇಕಂತ ತಗೊಂಡು ಏನ್ರಿ ಬಸವಣ್ಣನವರಂದು ಸಂಕಲ್ಪ ಮಾಡ್ಕೊಂಡಿದ್ರು. ಒಂದು ಆಶ್ಚರ್ಯ ಏನು ಮತ್ತುಕೊಂಡೆ ಕೇಳಿದ್ರೆ 1,96,000 ಜಂಗಮರಾಗಲಿಕ್ಕೆ 12,000 ಜಂಗಮರಿಂದ ಕಡಿಮೆ ಬಿದ್ದರು. ಎಷ್ಟು ಜನ? 12,000 ಜಂಗಮರು ಕಡಿಮೆ ಬಿದ್ದರು. ಅಂದ್ರೆ ಕಲ್ಯಾಣಕ್ಕೆ ಎಂತಿಂಥವ್ರು ಬಂದಿದ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ ಬರೇ ಒಂದು 10,000 ರೂಪಾಯಿ ನಮಗೆ ಕಿಸೆದಾಗಿದ್ರೆ ನಮ್ಮಲ್ಲಿ ಸೊಕ್ಕೆ ಭಾಳ. ಮತ್ತು 20,000 ರೂಪಾಯಿ ಇದ್ರೆ ಮತ್ತು ಅದಕ್ಕಿಂತ ಹೆಚ್ಚಿಗೆ ಸೊಕ್ಕ ಭಾಳ. ಕಲ್ಯಾಣದೊಳಗೆ ಎಂತಿಂಥವ್ರು ಶರಣರಾದರು. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಬಾಳದ ಒಂದು 10 ಎಕರೆ ಹೊಲ ಇದ್ದಿರಬೇಕು, 100 ಎಕರೆ ಹೊಲ ಇದ್ದಿರಬೇಕು. ಏನು ಭಾಳದ ನಮ್ಮಲ್ಲಿ ಒಂದು 10 ಲಕ್ಷ ರೂಪಾಯಿ ಗಳಿಸಿರ್ಬೇಕು, ಬೇಡ 1 ಕೋಟಿ ರೂಪಾಯಿ ನಾವು ಗಳಿಸಿರ್ಬೇಕು. ಆದ್ರೆ ಅವತ್ತಿನ ದಿನಮಾನದೊಳಗೆ ಶರಣರು ಎಂತಿಂಥವ್ರು ಬಂದರು. ಬಸವಣ್ಣನವರಿಗೆ 12,000 ಜಂಗಮರಿಂದ ಕಡಿಮೆ ಬಿದ್ದರು. ಬಸವಣ್ಣ ಎಲ್ಲ ಕಡೆನೂ ಕೂಡ ಹುಡುಕಿಸದ, ಇಡೀ ಕರ್ನಾಟಕ ಮಂದಿ ಅಲ್ಲ, ಇಡೀ ಭಾರತ ದೇಶ ತುಂಬ ಎಲ್ಲ ಕಡೆನೂ ಹುಡುಕಿಸದ 12,000 ಜಂಗಮರು ಬಸವಣ್ಣವರಿಗೆ ಸಿಗಲಿಲ್ಲ. ಚಿಂತೆ ಮಾಡ್ತಾ ಕಣ್ಣೀರು ಹಾಕೋತೆ ಅಂತ ಕುಂತಿದ್ರು ಬಸವಣ್ಣವರು. ನೋಡ್ರಿ, ಜಂಗಮರು ಸಿಗಲಾರ್ದಾಗ ಅಳ್ಳಕತ್ತಿದ್ರು. ನಾವು ಮನೆ ಮುಂದೆ ತಿರುಗಾಡ್ತಾನೆ ಐನೋರು ಅವನಿಗೆ ಕರೆದ ನೀರು ಕೊಡಲ್ಲ. ಜಂಗಮರು ಮನೆ ಮುಂದೆ ತಿರುಗಾಡ್ತಿರ್ತಾರ. ನಾವು ಜಂಗಮರಿಗೆ ನೀರು ಕೊಡಂಗಿಲ್ಲ. 12,000 ಜಂಗಮರಿಂದ ಕಡಿಮೆ ಬಿದ್ದಿರಂದ ಬಸವಣ್ಣ ಕಣ್ಣೀರು ಹಾಕ್ಲಿಕ್ಕತ್ತಾನೆ, ದುಃಖ ಮಾಡಕತ್ತಾನೆ. ನಾನು ಎಲ್ಲಿದಿಂದ ಹುಡುಕಲಿ, ಎಲ್ಲಿದಿಂದ 12,000 ಜಂಗಮರನ್ನು ನಾನು ಎಲ್ಲಿದಿಂದ ತರಲೆತ್ತಿಕೊಂಡ ಕಣ್ಣೀರು ಹಾಕ್ತಿದ್ರು ಬಸವಣ್ಣವರು. ಯಾವಾಗಿಂದ ಮಡಿವಾಳ ಮಾಚಯ್ಯನವರು ತಾವು ಬಟ್ಟೆಯನ್ನು ತಗೊಂಡು ತೊಳ್ಕೊಂಡು ಬಟ್ಟೆ ಗಂಟು ಅಂತ ತಲೆ ಮೇಗೆ ಬತ್ತುಕೊಂಡು ಬಸವಣ್ಣನವರಿಂದ ಊರು ಹೊರಗೆ ಬಂದು ಕಡೆಗೆ ಕುತ್ಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತಿದ್ರು. ಯಾವಾಗಿಂದ ಬಸವಣ್ಣನವ್ರಿಗೆ ಏನ್ರಿ ಮಡಿವಾಳ ಮಾಚಯ್ಯನವರು ಬಟ್ಟೆ ತೊಳ್ಕೊಂಡ ಬಸವಣ್ಣನ ಎದುರಿಗೆ ಹಾಯ್ದು ಹೊಂಟಿದ್ರು. ಯಾವಾಗಿಂದ ಎದುರಿಗೆ ಬರುವಂಥ ಮಡಿವಾಳ ಮಾಚಯ್ಯನವರಿಗೆ ಬಸವಣ್ಣವ್ರು ಕಂಡ್ರು. ಅದು ನಕ್ಕೋತು ಕುಂತಿದ್ದಿಂದ ಕಾಣಲಿಲ್ಲ, ಮುಖ ಸಣ್ಣದಾಗ್ಯದ, ಕಣ್ಣೀರು ಹಾಕ್ಲಿಕ್ಕತ್ತಾರೆ ಬಸವಣ್ಣವರು. ಹಿಂಗೆ ಕಣ್ಣೀರು ಹಾಕುವಂಥ ಪ್ರಸಂಗದೊಳಗೆ ಮಡಿವಾಳ ಮಾಚಯ್ಯನವ್ರು ಕೇಳ್ತಾರೆ, ಬಸವ ನೀ ಎಲ್ಲರಿಗೂ ಕೂಡ ಆನಂದವನ್ನು ಕೊಡ್ತಕ್ಕಂಥವ ನೀನು, ಕಲ್ಯಾಣ ಪಟ್ಟಣದ ಒಳಗೆ ಎಲ್ಲರಿಗೆ ಸುಖ ಶಾಂತಿಯನ್ನು ಕೊಡ್ತಕ್ಕಂಥವ ನೀನು, ಎಲ್ಲರ ಬದುಕಿಗೆ ನೆಮ್ಮದಿಯನ್ನು ನೀಡ್ತಕ್ಕಂಥವ ನೀನಿಂದ ಕಣ್ಣೀರು ಹಾಕೋತಂದ ಕುಂತಿಯಲ್ಲ, ಯಾಕೆ ಏನಾಯಿತು? ಯಾರಾದರೂ ಕೂಡ ಶರಣರು ಏನಾದರೂ ಅಂದ್ರೆ ಏನತ್ತುಕೊಂಡು ಕೇಳಿದ್ರೆ, ಇಲ್ರಿಪ್ಪ ನನಗೆ ಯಾರೂ ಏನು ಒಂದಿಲ್ಲ, ಮತ್ತು ಯಾಕೆ ನಿಮ್ಮ ಮುಖ ಬಾಡ್ಯದೆ? ಮಾಚಯ್ಯನವ್ರೆ, ನಾನು ಏನು ನಿಯಮ ಇಟ್ಕೊಂಡೇನಿ? ಪ್ರತಿನಿತ್ಯನೂ ಲಕ್ಷದ ಮೇಲೆ 96,000 ಜಂಗಮರಿಗಿಂದ ಪ್ರಸಾದ ಮಾಡಿಸ್ಬೇಕಂತಕೊಂಡು ನಾನು ನಿಯಮ ಇಟ್ಕೊಂಡೀನಿ. ಆದರೆ ಇಲ್ಲಿ 12,000 ಜಂಗಮರಿಂದ ಕಡಿಮೆ ಬಿದ್ದಾರೆ. ಇಡೀ ದೇಶವೆಲ್ಲ ಕಡೆನೂ ಹುಡುಕಿಸಿದ್ರೆ ಎಲ್ಲಿನೂ ಕೂಡ ಜಂಗಮರಿಂದ ಸಿಕ್ಕಿಲ್ಲ ನನಗೆ 12,000 ಜಂಗಮರು. ಅದಕ್ಕೆ ಚಿಂತೆ ಮಾಡಕತ್ತೀನಿ ಅಂದ. ಅವಾಗಿಂದ ಮಡಿವಾಳ ಮಾಚಯ್ಯನವ್ರು ನಗಲಿಕ್ಕತ್ರು. ಬಸವಣ್ಣ, ಇಟ್ಟಕ್ಕೆ ಯಾಕೆ ಚಿಂತೆ ಮಾಡಕತ್ತೀನಿ? ನಿನಗೇನು ಬೇಕು? 12,000 ಜಂಗಮರು ಬೇಕಲ್ಲ, ಒಂದು ಕಡೆಗಿಂದ ಅದಾರ. ಆದ್ರೆ ನೀ ಹೋಗಿಂದ ಜಂಗಮರಿಗಂದ ಕೇಳಿದ್ರೆ ಅವ್ರು ಕೊಡಂಗಿಲ್ಲ. ಬೇಡ, ನೀನಾಗಿ ನೀ ಕರೆದ್ರೂ ಕೂಡ ಅವರು ಬರಂಗಿಲ್ಲ. ಯಾಕೆ? ಜಂಗಮರನ್ನು ಅಟ್ಟು ಪ್ರೀತಿಯಿಂದ ನೋಡ್ತಾರ. ಮನೆ ಮಕ್ಕಳಿಗಿಂತಲೂ ಹೆಚ್ಚಿಗೆ ಅಂದ ದೇವ್ರಿಗಿಂತ ಹೆಚ್ಚಿಗೆ ಜಂಗಮರನ್ನು ಕಾಣ್ತಾನೆ. ಯಾರು? ಕಾಶ್ಮೀರ ದೇಶದೊಳಗಿರ್ತಕ್ಕಂಥ ಮಹಾದೇವ ಭೂಪಾಲ್ ಅನ್ನತಕ್ಕಂಥ ರಾಜ ಕಾಶ್ಮೀರದು. ಇವತ್ತೇನು ನಾವು ಏನ್ರಿ ಕಾಶ್ಮೀರ ಎತ್ತುಕೊಂಡು ಕರಿತೀವಲ್ಲ, ಆ ಕಾಶ್ಮೀರ ರಾಜ್ಯವನ್ನು ದೇಶವನ್ನು ಆಳತಕ್ಕಂಥ ಅವಾಗೆಲ್ಲ ಅದಕ್ಕೆ ದೇಶನೇ ಅಂತಿದ್ರು, ಕಾಶ್ಮೀರ ದೇಶನೇ ಅಂತಿದ್ರು. ಈಗ ಅವೆಲ್ಲ ಭಾರತದೊಳಗೆ ಅದಾವ. ಅವತ್ತಿನ ದಿನಮಾನದಾಗೂ ಭಾರತದಾಗೆ ಇದ್ದು, ಆದರೂ ಕೂಡ ಅದಕ್ಕೊಂದು ದೇಶನೇ ಅಂತಿದ್ರು. ಇವತ್ತೆಲ್ಲ ಅಫ್ಘಾನಿಸ್ತಾನ ಅದಾವ, ಪಾಕಿಸ್ತಾನ ಅದಾವ, ಇಂಡೋನೇಷ್ಯಾ ಅದ, ಇವೆಲ್ಲ ಭಾರತದೊಳಗೆ ಇದ್ದಿದ್ದಿವೆಲ್ಲ. ಈಗಂದ ಡಿವೈಡ್ ಆಗ್ಯಂದ ಬೇರೆ ರಾಷ್ಟ್ರಗಳಾಗ್ಯಾವ. ಕಲ್ಪನಾ ಇರಲಿ, ಅವತ್ತಿನ ದಿನಮಾನದೊಳಗೆ ಕಾಶ್ಮೀರ ದೇಶವನ್ನು ಆಳತಕ್ಕಂಥ ರಾಜ ಯಾರು? ಮಹಾದೇವ ಭೂಪಾಲ. ನೋಡ್ರಿ, ಅಂಥ ರಾಜನಾಗಿರ್ತಕ್ಕಂಥ ಕಾಶ್ಮೀರ ದೇಶದ ದೊರೆ ರಾಜನಾಗಿರ್ತಕ್ಕಂಥವ ನಿತ್ಯನೂ 12,000 ಜಂಗಮರಿಗೆ ನಿತ್ಯ ತನ್ನ ಅರಮನೆ ಒಳಗೆ 3 ಹೊತ್ತಂದ ಪ್ರಸಾದ ಮಾಡಿಸ್ತಿದ್ದತ್ತು ಜಂಗಮರಿಗೆ. ಎಟ್ರಿ? 12,000 ಜಂಗಮರು.
ಎಲ್ಲರ ಒಂದು ಹೊತ್ತಲ್ಲ, 3 ಹೊತ್ತು ಏನ್ರಿ 12,000 ಜಂಗಮರ ಅರಮನೆಗೆ ಬರಬೇಕು, ಪ್ರಸಾದ ಮಾಡ್ಕೋಬೇಕು, ಪಾದ ಪೂಜೆ ಮಾಡ್ಕೋಬೇಕು. ಅವರೆಲ್ಲ ಲಿಂಗ ಪೂಜೆನೂ ಕೂಡ 3 ಹೊತ್ತು ಅವನ ಅರಮನೆ ಒಳಗೆ ಆಗಬೇಕು. ಅವರು ಪ್ರಸಾದ ಮಾಡಿ ಹೋದ ನಂತರನೇ ರಾಜ ರಾಣಿ ಆಗಿರ್ತಕ್ಕಂಥವಳು ಪ್ರಸಾದ ಮಾಡ್ತಿದ್ರು, ಇಲ್ಲಾರ್ದು ಮಾಡ್ತಿದ್ದಿಲ್ಲ. ನೋಡ್ರಿ ಅವ್ರದ್ದೆಲ್ಲ ಜಂಗಮನ ಮೇಲೆ ಎಷ್ಟು ಭಕ್ತಿ. ಯಾಕಂದರೆ ಜಂಗಮರನ್ನು ಅರ್ಥ ಮಾಡ್ಕೊಂಡಿದ್ರು. ಜಂಗಮರ ತಂದ್ರೆ ಏನು, ಜಂಗಮರ ತಂದ್ರೆ ಯಾರಿಗಂತಾರೆ, ಜಂಗಮರ ಸೇವಾ ಮಾಡೋದ್ರಿಂದ ಏನಾಗ್ತದೆ ಅನ್ನುವಂಥದ್ದನ್ನು ಯಾರು ಅರ್ಥ ಮಾಡ್ಕೊಂಡಿದ್ರು ಅವತ್ತಿನ ದಿನಮಾನದೊಳಗೆ ಅಂದರೆ ಶರಣರಂದ ಅರ್ಥ ಮಾಡ್ಕೊಂಡಿದ್ರು. ಕೇಳ್ರಿ, ಜಂಗಮರ ಬಗ್ಗೆ ಒಂದು ಅರ್ಥ ಮಾಡ್ಕೊಂಡಿದ್ರು. ಜಂಗಮರ ತಂದ್ರೆ ಏನು ಏನ್ರಿ ಸ್ವಲ್ಪ ಅಂದ ಕಲ್ಪನಾದಾಗಿರಲಿ ನಿಮಗೆ. ಜಂಗಮರ ತಿಳ್ಕೊಂಡ್ರೆ ಏನೋ ಅಂದ ಊರಾಗ ಅಂದ ಕಾವಿ ಬಟ್ಟೆ ಉಟ್ಕೊಂಡು ತಿರುಗಾಡ್ತಕ್ಕಂಥವ್ರು ನೀವು ತಿಳಿದಿರಿ. ಜಂಗಮರ ತಂದ್ರೆ ಏನು, ಬಸವಣ್ಣನವರಿಂದ ಸ್ಪಷ್ಟವಾಗಿ ಅಂದ ಹೇಳ್ತಾರೆ. ಯಾವುದನ್ನ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಬಸವಣ್ಣವ್ರು ಹೇಳ್ತಕ್ಕಂಥ ಮಾತಿದ್ವಿ, ನಾ ಹೇಳ್ತಕ್ಕಂಥದ್ದಲ್ಲ. 12ನೇ ಶತಮಾನದೊಳಗಿಂದ ಬಸವಣ್ಣವ್ರು ಹೇಳ್ತಕ್ಕಂಥ ಮಾತೇನು, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಮುಖವೇ ಜಂಗಮ. ನೋಡವ್ರು ಎಷ್ಟು ಚಂದ ಹೇಳ್ತಾರೆ, ಲಿಂಗದ ಮುಖವೇ ಜಂಗಮ. ಹೆಂಗ ನಾವು ಒಂದು ಮಾವಿನ ಮರ ಇದೆ, ಬೇಡ ಒಂದು ತೆಂಗಿನ ಮರ ಇದೆ. ಒಂದು ತೆಂಗಿನ ಮರ ನಮಗೆ ಹಣ್ಣು ಕಾಯಿ ಕೊಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ನೀರು ನಾವು ಎಲ್ಲಿ ಹಾಕ್ತೀವಿ ರೀ, ಎಲ್ಲಿ ಹಾಕ್ತೀವಿ ನೀರು, ಎಲ್ಲಿ ಹಾಕ್ತೀವಿ? ಮ್ಯಾಲ ತೆಂಗಿನ ಗಿಡ ಹತ್ತಿ ಮ್ಯಾಲ ಹೋಗಿ ಹಾಕ್ತೀವಿ, ನಾವು ಬಡ್ಡಿಗೆ ಹಾಕ್ತೀವಿ. ಅವ್ರು ಏನಂತಾರೆ ಬಸವಣ್ಣವರು, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ. ನಾವು ಮರದ ಬಾಯಿ ಎಲ್ಲದ ತಗೊಂಡ ಕೇಳಿದ್ರೆ ಮ್ಯಾಲಿಲ್ಲ. ಹೆಂಗೆ ಮನುಷ್ಯನಿಗೆಂದ ಕೊಟ್ಟನಲ್ಲ ಮ್ಯಾಲ, ಈ ರೀತಿಯಾಗಂದ ಮರಗಳಿಗೆಂದ ಇಲ್ಲ. ಹಾಗಾದ್ರೆ ಮರಕ್ಕಂದ ಬಾಯಿ ಯಾವುದು ಒತ್ತಿಕೊಂಡದ ಕೇಳಿದ್ರೆ ಬೇರು ಒಣತಕ್ಕಂಥ ಏನೈತಲ್ಲ, ನಾವು ತಳಕ್ಕೆ ನೀರು ಎರೆದ್ರೆ ನೀರು ನಾವು ಕೆಳಗೆ ಹಾಕಿದ್ರೆ ಫಲ ಎಲ್ಲಿ ಕೊಡ್ತದತ್ತಂದ್ರೆ ಮ್ಯಾಲೆ ಕೊಡ್ತದೆ. ಹೆಂಗೆ ಮರಕ್ಕೆ ಬಾಯಿಗಂದ ನಾವು ನೀರು ಹಾಕಿದ್ರೆ ಮ್ಯಾಲೆ ಹೆಂಗೆ ಫಲ ಕೊಡ್ತದೋ, ಲಿಂಗದ ಮುಖವೇ ಜಂಗಮ. ಇಲ್ಲಿ ನಾವು ಕೊರಳಾಗಂದ ಕಟ್ಕೊಂಡಿರ್ತಕ್ಕಂಥ ಇಷ್ಟಲಿಂಗ ಊಟ ಮಾಡಂಗಿಲ್ಲ ಏನ್ರಿ, ಇಷ್ಟಲಿಂಗ ಅಂದ್ರೆ ನಾವು ಕೊಟ್ಟಿದ್ದಂದ ತಿನ್ನಂಗಿಲ್ಲ. ಇಷ್ಟಲಿಂಗ ಅಂದ್ರೆ ಏನು ನಿಮಗೆ ಹೇಳಿನಲ್ಲ, ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನೇ ಏನ್ರಿ ಸಾಕಾರ ರೂಪದೊಳಗೆ ಇಷ್ಟಲಿಂಗವಾಗಿ ಅಂದ ಬಂದು ಅಂಗೈ ಒಳಗಿಂದ ಕುಂತಿರ್ತಾನಲ್ಲ, ಆ ಪರಮಾತ್ಮ ನಮ್ಮ ಅಂಗೈಗಿರ್ತಾನಲ್ಲ, ಈ ಸಾಕಾರ ರೂಪದೊಳಗಿರ್ತಕ್ಕಂಥ ಇಷ್ಟಲಿಂಗ ಊಟ ಮಾಡಂಗಿಲ್ಲ. ಆದ್ರೆ ಲಿಂಗದ ರೂಪವೇ ಜಂಗಮ ತಿಳ್ಕೊಂಡ ಕರೀತಾರೆ. ಜಂಗಮ ತಿಳ್ಕೊಂಡ್ರೆ ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ. ಯಾವ ಜಂಗಮನಿಗೆಂದ ಹುಟ್ಟು ಸಾವುಗಳಿಲ್ಲ ಏನ್ರಿ, ಜಂಗಮ ಮೂರ್ತಿ ಆಗಿರ್ತಕ್ಕ ಲಿಂಗದೊಳಗೆ ಹುಡ್ತಾನೆ, ಲಿಂಗದೊಳಗೆ ಐಕ್ಯ ಹಾಕನೆ. ಅದಕ್ಕಾಗಿ ನಂತರ ಜಗತ್ತಿನೊಳಗೆ ಅಂದ ಹುಟ್ಟಲಾರ್ದವ್ರು ಯಾರ್ರೀ, ಯಾರು ಹುಟ್ಟಿಲ್ಲ, ಯಾರು ಸತ್ತಿಲ್ಲ, ಇಲ್ಲಿ ಯಾರು ಸತ್ತಿಲ್ರಿ. ಈ ಭೂಮಿ ಮೇಲೆ ಹುಟ್ಟಿದವ್ರು ಎಲ್ಲರೂ ಕೂಡ ಸಾಯದೆ. ಆದರೆ ಭಗವಂತ ಮಾತ್ರ ಎಲ್ಲಿನೂ ಕೂಡ ಇಂತಲ್ಲಿ ಹುಟ್ಟ್ಯಾನ ಇಂತಲ್ಲಿ ಸತ್ತಾನ ತಗೊಂಡು ನಾವು ಕೇಳಿಲ್ಲ. ಯಾವನಿಗೆಂದ ಹುಟ್ಟು ಸಾವುಗಳಿಲ್ಲವೋ ಅವನೇ ನಿಜವಾಗಿರ್ತಕ್ಕಂಥ ಜಂಗಮ, ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿನೇ ಹೊರತಾಗಿ ಎಲ್ಲರೂ ಕೂಡ ಜಂಗಮರಂದ ಆಗಕ್ಕಾಗಂಗಿಲ್ಲ. ಅದಕ್ಕಾಗಿಯೇ ನಿಮ್ಮ ಮನೆಗೆಂದ ಸ್ವಾಮಿಗಳು ಬಂದಾಗ ನೀವು ಭಿನ್ನ ಮಾಡಿರ್ತೀರಿ, ಅಮಾವಾಸ್ಯೆಗೊಮ್ಮೆ ಅದು ಕರಿತಿರ್ಬೇಕು. ಏನು ಕರಿತೀರೇನಿಲ್ಲ ಯಾರಿಗೂ ಗೊತ್ತೀಗ, ಅದನ್ನು ಹೋಗ್ಯದು. ಅವಾಗ ದಿನ ಉಣಿಸ್ತಿದ್ರು, ಜಂಗಮರಿಗೆ ದಿನ ಪ್ರಸಾದ ಮಾಡಿಸ್ತಿದ್ರು. ಮುಂದೆ ಅದು ತಪ್ಪಿ ಸೋಮವಾರಕ್ಕೊಮ್ಮೆ ಕರಿಲೆಕ್ಕತ್ರು, ಹೌದಲ್ರಿ? ಸೋಮವಾರಕ್ಕೊಮ್ಮೆ ಕರಿತಿದ್ರು, ಅದು ಸೋಮವಾರಕ್ಕೊಮ್ಮೆನೂ ತಪ್ಪ್ಯದ. ಹುಣ್ಣಿಮೆ ಅಮಾವಾಸ್ಯೆಗೆಂದ ಕರಿಲಿಕ್ಕತ್ರು. ಈಗ ಅದನ್ನು ಹೋಗ್ಯದ. ಈಗ ಯಾಕ್ರಿ ಅದನ್ನು ಹೋಗ್ಯದ. ನಾವೊಮ್ಮೆ ದೊಡ್ಡ ಪರೇಶಾನ್ ಆಗಿದ್ದೀವಿ, ಇವಾಗ ಗವಾಯಿ ನಾವು ಪುರಾಣಕ್ಕೆ ನಡೆದೀವಿ. ನನ್ನ ಕಾರ್ ಖರಾಬಾಗಿತ್ತು. ಒಂದು ಕಡೆಗೆಂದ ಕಾರ್ ಹಚ್ಚಿ ಲಾಕ್ ಮಾಡ್ಕೊಂಡು ಮತ್ತೆ ನಾಳೆಗೆ ಬಂದು ರಿಪೇರಿ ಮಾಡಿಸೋದೈತೆ ತಿಳ್ಕೊಂಡು ಕಾರ್ ಹಚ್ಚಂದ ಒಂದು ಊರಿಗೆ ಸೂಟ್ಕೇಸ್ ಹಿಡ್ಕೊಂಡು, ನಾನು ಸೂಟ್ಕೇಸ್ ನಾ ಹಿಡ್ಕೊಂಡೆ, ಅವನ ಪೇಟಿ ಅವ ಹಿಡ್ಕೊಂಡ. ಏನ್ರಿ ಇಬ್ಬರು ನಡ್ಕೋತ ಹೋಗಿ ಒಂದು ಊರಿಗೆ ಹೋದ್ವಿ. ಯಾವಾಗಿಂದ ಹೋದಿವಿ, ಹೋಗಿ ಒಂದು ಹೆಂಗೆ ಬೇನ್ ಗಿಡದ ಕಟ್ಟದಲ್ಲ, ಹಿಂಗೆ ಕಟ್ಟಿತ್ತು ಬಸ್ ಸ್ಟ್ಯಾಂಡ್ ಬಲ್ಲಿ. ಬಸ್ಸಿಗೆ ಕಾಯ್ಕೋತ ಕುಂತೇವು. ಕುಂದ್ರದ್ರಾಗ ಒಬ್ಬ ಬಂದ, ರಾಯಚೂರು ಜಿಲ್ಲಾದಾಗಿದ್ದು. ಆ ಕಡೆ ಭಾಷೆ ನಿಮಗೆ ಗೊತ್ತದ. ರಾಯಚೂರು ಜಿಲ್ಲಾದವ ಬಂದು ನಮಸ್ಕಾರ ಮಾಡ್ದ. ಯಾವ ರೂಪ ತಾತ ಅಂದ. ನಮ್ಮದು ಹಿಂಗೆ ಬಸವ ಕಲ್ಯಾಣ ತಾಲೂಕು ಗಡಿಗೋಡುವಪ್ಪ ತಿಳ್ಕೊಂಡಂದೀವಿ.
ತಾತ ಚಲೋ ಸಿಕ್ಕಿರಲ್ಲ ತಾತ, ನೀವು ಎಲ್ಲಿದ್ದು ಬಂದಿರಿ ಏನೋ ಹಸ್ತಿರ್ಬೇಕು, ಅದಕ್ಕೆ ಅಂದ್ರೆ ನಮ್ಮ ಮನೆಗೆಂದ ಊಟಕ್ಕೆ ಬರ್ರಿ ಅಂದ. ನಾವು ಅಂದೀವಿ ಹೆಂಗೆ ಅಂದು ಹೋಗೋ ನಡ್ರಿ ಅಪ್ಪರು ಹಸಿವಾಗ್ಯದ, ಹೋಗೋ ನಡ್ರಿ ತಿಳ್ಕೊಂಡು ಇಬ್ಬರು ಕೂಡಿ ಬಾದೀವಿ. ಹೋದ ಕೂಡಲೇನ ಅವ ಏನು ಮಾಡ್ದ, ಮನೆಗೆ ಹೆಣ್ತಿಗಳದೇ ತಾತನವ್ರು ಬಂದಾರ ಜಲ್ದಿ ಅಡುಗೆ ಮಾಡಿ ನೀನು ಏನ್ರಿ ಅವ್ರು ಪೂಜೆಗೆ ಅಂದ್ರೆ ಪತ್ರಿ ತರ್ತೀನಿ ತಿಳ್ಕೊಂಡೊಂದು ಪತ್ರಿ ತರ್ಲಕ್ಕೆ ಅವ ಹೋದ. ಸಾಯಂಕಾಲ 5 ಗಂಟೆ ಸಮಯ, ಪತ್ರಿ ತರಕ್ಕೆ ಅವ ಹೋದ. ಈ ಕಡೆ ನಾವು ಇಬ್ಬರು ಅಂದ ಹೊರಗೆ ಕುಂತಿದ್ವಿ, ಒಳಗೆಂದ ಹೆಣ್ಮಗಳು ಅಡುಗೆ ಮಾಡಕತ್ತಿದ್ಲು. ಸಾಲಿ ಬಿಟ್ಟಿತ್ತು, ಸಾಲಿ ಹುಡುಗರು ಬಂದು ಮನೆಗೆ, ಅವ್ರ ಮಕ್ಕಳು ಬಂದು ಕೂಡ ಮೊದಲನೇದು ಹುಡುಗ ಓಡಿ ಬಂದು ಮಮ್ಮಿ ಇವತ್ತು 500 ಹೊಟ್ಟಿ ಬೇಕು ನನಗೆ ಆತು ಏನ್ರಿ, 500 ಹೊಟ್ಟಿ ಬೇಕು ಒತ್ತು. ಅಂದಿದೇನು ಮಲ್ಲು ಹೊಟ್ಟೆ ಕೇಳಕತ್ತಿದ್ದೆ 500 ಅಂದೀವಿ. ಅದ್ರ ಬೆನ್ನಿಗೆ ಒಂದು ಸಣ್ಣದ ಬಂತು, ಮಮ್ಮಿ ಅವ್ನಿಗೆ ಹೊಟ್ಟೆ ಕೊಟ್ಟರೆ ನನಗೆ ತಲೆ ಕೈಯ ಕಾಲು ನನಗೆ ಬೇಕತ್ತು ಕೂಡ ಅದು. ನಾ ಅಂದೆ ಆ ಹೆಣ್ಮಗಳು ಏಯಕ್ಕ ಮತ್ತು ಹಿಂಗಲ್ಲಕತ್ತವ ಮಕ್ಕಳು, ಹ್ಞೂ ರೀ ಅಪ್ಪ ದಿನ 500 ಕರಿತೀವಿ ರೀ ಏನ್ರಿ, ಅವ್ರಿಗೆ ಉಣಿಸಿ ಅವ್ರ ಹೊಟ್ಟೆ ಒಬ್ಬರಿಗೆ ಕೈಕಾಲು ಒಬ್ಬರಿಗೆ ಹಿಂಗೆ ಮುರಿದು ಕೊಡ್ತೀವಿ ರೀ, ಕಡ್ದು ಕೊಡ್ತೀವಿ. ನಾ ಅಂದೆ ಇದೇನು ಮರ ಅಂದೆ ನಾ, ಇವ ನಮಗೇನು ಉಣ್ಸಕ್ಕಾರದಿಂದ ನಮ್ಮ ಕೈಕಾಲೆಲ್ಲ ಮಕ್ಕಳಿಗೆ ಕೊಡ್ತಾನೆ, ಇದು ಬೇಡ ಮಲ್ಲು ಈಗ ಅವ ಇಲ್ಲ ನಡಿ ನಾವು ಹೋಗೋಣ ತಿಳ್ಕೊಂಡಂದು. ನಡಿ ತಿಳ್ಕೊಂಡಂದು ನಾನು ಸುಡ್ಕೇಸ್ ತೊಗೊಂಡು ಅವನ ಪೇಟಿ ತೊಗೊಂಡು ಓಡಕತ್ ಬಿಟ್ಟೇವು. ನಾವು ಹಿಂತಿಲ್ ಬಾಗಿಲು ಆಯ್ತು ಓಡ್ಲಕತ್ತೇವ. ಅವ ಪತ್ರಿ ತರ್ಲಕ್ಕೆ ಹೋಗಿದ್ನ ನಮ್ಮ ಪೂಜಾಕ, ಅವ ಪತ್ರಿ ತೊಗೊಂಡಂದ ಮನೆಗೆ ಹೊಂಟಾನ. ದಾರ್ಯಾಗ ಅವ್ನು ಗೆಳೆ ಬೆಟ್ಟೆಗಂದ ಅಣ್ಣ ನೀ ಇಲ್ಲಾರ್ದಾಗ ಮನೆಗೆ ಹಾಕೋರ್ ಕೈಲಿ ಕೊಡ್ಲಿ ಇಸ್ಕೊಂಡು ಹೋಗಿದ್ದೆ, ಈಗ ನೀವು ಹೊಂಟಿದ್ದು ಹೆಂಗೆ ಮನೆಗೆ ಕೊಡ್ಲಿ ಒಯ್ಯತ್ತಂದು ಕೊಡ್ಲಿ ಕೊಟ್ಟ. ಒಂದು ಕೈಯಾಗಿಂದ ಪತ್ರಿ ಹಿಡ್ಕೊಂಡನ, ಒಂದು ಕೈಯಾಗ ಕೊಡ್ಲಿ ಹೇಳ್ತೇನೆ. ನಿಮ್ಮ ಮನೆಗೆ ಬಂದಾನ, ಮನೆಗೆ ಬರೋದ್ರಾಗಂದ ಯಾಕೆ ಮತ್ತು ತಾತನವ್ರು ಎಲ್ಲಿಗೆ ಹೋಗ್ಯಾರ, ಏನೋರಿ ಕಿಲ್ಲಿ ಹಿತ್ತಲ ಕಡೆ ಹಾಯ್ದು ಹೋಗ್ಯಾರ ನೋಡೋದು. ಅವ ಕೊಡ್ಲಿಯಾರಿ ಅಲ್ಲೇ ಇಟ್ಟು ಬರ್ಬೇಕಿಲ್ಲ, ಆ ಕೊಡ್ಲಿ ತೊಗೊಂಡೇ ಓಡಕತ್ತಾನ. ಓ ತಾತ ನಿಂದ್ರಿ ತಾತ ಅಂದ. ಎಪ್ಪೋ ಮಲ್ಲು ಇದು ಬಿಡಂಗೆ ಕಾಣಂಗಿಲ್ಲ ಇವ. ಇವತ್ತು ನಮ್ಮದು ಮುಗೀತು ಕತೆ ಅನ್ನೋದು. ಓಡೇ ಹೊಡೆದು ಸುಡಿಗೆ ಸುತ್ಕೊಂಡು ಎಟ್ಟತ್ತರ ಓಡಕ್ಕಾಕದು. ಏನು ನಾವೇನು ದೊಡ್ಡ ಪೈಲ್ವನ್ರ ಹೇಳ್ತೀನಿ ನಾ ನಿಮಗೆ. ಹೊಡೆದ್ವಿ ಕಡೆಗಂದ ಸಿಕ್ಕೇ ಬಿಟ್ಟೆವು ಅವ್ನ ಕೈಯಾಗ ಸಿಕ್ಕೇವು. ಯಾಕೆ ಓಡಕತ್ತೀರಿ? ಬೇಡಪ್ಪ ನೀನು ಭಿನ್ನ ಬೇಡ, ಏನು ಬೇಡ, ನಾವು ಊರಿಗೆ ಹೋಗ್ಬೇಕಪ್ಪ, ನಾವು ಹೇಳಾರ್ದೆ ಬಂದೀವಿ, ನಾನು ಬಿಟ್ಟು ಬಿಡುವತ್ತು ನಾವು. ಯಾಕೆ ಏನಾಗೈತಿ, ನೀವು ಯಾಕೆ ಓಡಕತ್ತೀರಿ? ಏನಿಲ್ಲೋ ಮರ, ನಿಮ್ಮ ಮನೆಗಂದ 500 ನಂದ ಕೈಕಾಲು ಕಡ್ದು ಹೊಟ್ಟಿಗಿಟ್ಟು ಒಬ್ರಿಗೆ ಕೊಡ್ತಿರತ್ತೆ, ಕೈಕಾಲು ಒಬ್ರಿಗೆ ಕೊಡ್ತೀವಿ. ನಾವು ಇನ್ನೂ ಅಂದ ಮಠ ಗಿಟ್ಟ ಕಟ್ಟೋದು ನನಗೆ, ನಂದು ಹೀಗೆ ಮುಗಿಸ್ಬಿಡುವ ಹೆಣ್ಣ, ನಾನು ಬಿಟ್ಟು ಬಿಡುವ ತಿಳ್ಕೊಂಡು ಅವ ಅಂದ. ತಾತ ನೀವು ತಪ್ಪು ತಿಳ್ಕೊಂಡಿರಿ, ನಿಮ್ಮ ಕೈಕಾಲು ಕತ್ತರಿಸ್ಕೊಡಂಗಿಲ್ಲ, ನಮಗೆ ಐಗೋಳ ಕರೆಯೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ದಿನ ಏನು ಮಾಡ್ತೀವಿ, ಐಗೋಳಿಗೆ ಉಣಿಸ್ದಂಗೆ ಜಗಲಿ ಮ್ಯಾಲ ಈ ಜಿಗಟು ಬೆಲ್ಲ ಇರ್ತದಲ್ಲ ಏನ್ರಿ, ಬೆಲ್ಲದ್ದೇ 500 ಮಾಡಿ ಇಡ್ತಾವತ್ತ ಜಗಲಿ ಮೇಲೆ. ಬೆಲ್ಲದ 500 ಮಾಡಿ ಏನ್ರಿ ಜಗಲಿ ಮ್ಯಾಗ ಅಂದ ಇಟ್ಟು ದಿನ ಎಡೆ ಹಿಡಿದು ಆಮೇಲೆ ಸಂಜೆ ಕಡೆ ಹುಡುಗರು ಬಂದ ಬಳಕ ಅದೇ ಬೆಲ್ಲನೇ ಆ ಮಕ್ಕಳಿಗೆ ಕೊಡ್ತಾರತ್ತ. ನಾವು ತಿಳಿದ್ವಿ ನಮ್ಮವೇ ಕತ್ತರಿಸಿ ಕೊಡ್ತಾರತ್ತ. ಪರಿಸ್ಥಿತಿ ಎಲ್ಲಿಗೆ ಬಂದದ ತಿಳ್ಕೊಂಡ್ರೆ ಅವಾಗೆಲ್ಲ ದಿನನಿತ್ಯನ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು. ಅದು ತಪ್ಪಂದ್ರೆ ಸೋಮವಾರಗೊಮ್ಮೆಂದ ಬಿತ್ತು, ಕೊನೆಗೆಂದ ತಿಂಗಳಿಗೊಮ್ಮೆ ಬಿತ್ತು. ಈಗೆಂದ ತಿಂಗಳಿಗೊಮ್ಮೆ ಒಂದು ಅಮಾಸಿಗೆನ ಕರೀತಾರೆಲ್ಲೋ ಗೊತ್ತಿಲ್ಲ ಏನ್ರಿ. ಪರಿಸ್ಥಿತಿ ಅಂದ್ರೆ ಇಲ್ಲಿಗದ. ಆದ್ರೆ ಯಾವ ಮಹಾದೇವ ಭೂಪಾಲ ರಾಜ ನಿತ್ಯನೂ ಕೂಡ 3 ಹೊತ್ತ ಯಾವ 12,000 ಜಂಗಮರಿಗೆಂದ ಪ್ರಸಾದ ಮಾಡಿಸ್ತಿದ್ದ.